ಸ್ನೇಹಿತರೆ ನಮಸ್ಕಾರ. ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ರಾಮ ಮಂದಿರ ಮತ್ತು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಶುರುವಾಗಿದೆ. ರಾಮ ಮಂದಿರದ ಉದ್ಘಾಟನೆಯ ದಿನದ ಆಮಂತ್ರಣ ಪತ್ರಿಕೆ ಎಲ್ಲ ಕಡೆ ಹಂಚಿದ್ದಾರೆ. ರಾಮ ಮಂದಿರ ಈ ಹಿಂದೆ ರಾಜಕೀಯ ಸ್ವರೂಪವನ್ನು ಪಡೆದಿದ್ದ ಸಂಗತಿ ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಒಂದು ಕಡೆಯಲ್ಲಿ ಬಿಜೆಪಿ ತನ್ನ ರಾಜಕೀಯದ ಹಿತಾಸಕ್ತಿಯಿಂದ ರಾಮ ಮಂದಿರದ ಉದ್ಘಾಟನೆ ಮಾಡುತ್ತಿರುವುದು ಅನ್ನುವ ವಿಚಾರ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಯಾಗುತ್ತಲಿತ್ತು. ಆದರೆ ಜನ ಮಾತ್ರ ಕಾದು ಕುಳಿತಿದ್ದದ್ದು ಮಾತ್ರ INDIAನ ನಿಲುವಿಗೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಹಿಂದೂ ವಿರೋಧಿ ಸರ್ಕಾರ ಎಂದು ಗುರುತಿಸಲ್ಪಟ್ಟ ಪಕ್ಷ. ಈಗ INDAನ ಕೆಲವೊಂದು ಜನ ರಾಮ ಮಂದಿರದ ಆಮಂತ್ರಣವನ್ನು ಒಪ್ಪಿ ಪುರಸ್ಕರಿಸಿದರು. ಇನ್ನೂ ಕೆಲವರು ಇಲ್ಲ, ನಾವು ಬರಲ್ಲ ಎಂದು ತಿರಸ್ಕರಿಸಿದರು. ಬಂಧುಗಳೇ, ಇನ್ನು ಕಾಂಗ್ರೆಸ್ನ ನಿಲುವು ಏನು ಅನ್ನುವುದರ ಬಗ್ಗೆ ತಿಳಿಯೋಣ ಬನ್ನಿ. ಕಾಂಗ್ರೆಸ್ನ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆಯ ನಾಯಕ ಅಧೀರ್ ರಂಜನ್ ಚೌಧರಿ ಅಯೋಧ್ಯೆಯ ರಾಮ ಮಂದಿರದ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ನ ಈ ಮೂವರಿಗೂ ಆಹ್ವಾನವನ್ನು ನೀಡಿದ್ದರು. ಆದರೆ ಈ ಮೂವರು ಕೂಡ ಆಹ್ವಾನವನ್ನು ತಿರಸ್ಕಾರ ಮಾಡಿರುವ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ. ಇವರು ಕೊಡುತ್ತಿರುವ ಕಾರಣ ಏನು ಅಂದರೆ, ಇದು RSS ಮತ್ತು BJPಯ ಕಾರ್ಯಕ್ರಮವಾಗಿದೆ. ಧರ್ಮ ಅನ್ನುವುದು ಅವರವರ ವೈಯಕ್ತಿಕ ವಿಚಾರವಾಗಿದೆ. ಧರ್ಮವನ್ನು ಯಾರೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳಬಾರದು. ಆದರೆ BJP ಮತ್ತು RSSನವರು ಅದನ್ನು ಅವರವರ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ. ತಮ್ಮ ಕಾರ್ಯಕ್ರಮ ಅನ್ನುವಂತಹ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೋಗುವುದಿಲ್ಲ. ಆದರೆ ರಾಮನ ಮೇಲೆ ನಮಗೆ ಅಚಲವಾದ ಭಕ್ತಿ, ನಂಬಿಕೆ ಇದೆ ಎಂದು ಇದೀಗ ಕಾಂಗ್ರೆಸ್ ನಾಯಕರು ತಿಳಿಸಿದ್ದಾರೆ ಹಾಗೂ ಅಧಿಕೃತವಾದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದೊಂದು ಅಪೂರ್ಣ ರಾಮ ಮಂದಿರ, ರಾಜಕೀಯದ ಲಾಭಕ್ಕಾಗಿ ಅಪೂರ್ಣ ರಾಮ ಮಂದಿರವನ್ನು ಈಗ ಉದ್ಘಾಟನೆ ಮಾಡುತ್ತಿದ್ದಾರೆ ಎಂದು ಹೇಳಿದೆ. ಈ ರೀತಿ ಧರ್ಮದ ವಿಚಾರವನ್ನು, ದೇವರ ವಿಚಾರವನ್ನು ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಸಹಜವಾಗಿ ಈ ವಿಚಾರವಂತೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಕೆಲವೊಂದು ಜನರು ನೀವು ಹೋಗಬೇಕಿತ್ತು ಎಂದು ಹೇಳಿದ್ದಾರೆ. ಇನ್ನೊಂದಷ್ಟು ಜನ ನೀವು ಹೋಗದೇ ಇರುವುದೇ ಒಳ್ಳೆಯದು ಎಂದಿದ್ದಾರೆ. ಬಂಧುಗಳೇ, 6,000 ಗಣ್ಯರಿಗೆ ಆಮಂತ್ರಣ ಪತ್ರಿಕೆ ಹಂಚಿಕೆಯಾಗುತ್ತದೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಆಮಂತ್ರಣ ಪತ್ರಿಕೆ ಬಂದಿದೆ. ಬಂಧುಗಳೇ, ಇದೀಗ ರಾಜ್ಯ ಸರ್ಕಾರದ ಟ್ವೀಟ್ ಎಲ್ಲರ ಗಮನ ಸೆಳೆದಿದೆ. ಶ್ರೀರಾಮಚಂದ್ರ ಯಾರೊಬ್ಬರ ಸ್ವತ್ತೂ ಅಲ್ಲ, ಆದರೆ ರಾಮನ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವ BJPಯವರು ಶ್ರೀರಾಮ ತಮ್ಮೊಬ್ಬರ ಸ್ವತ್ತು ಎಂಬ ಭ್ರಮೆಯಲ್ಲಿದ್ದಾರೆ. ಈ ಬಗ್ಗೆ ನಮ್ಮ ಅನುಕಂಪವಿದೆ. BJPಯವರು ರಾಮ ಭಕ್ತರ ವೇಷದಲ್ಲಿರುವ ಸಮಾಜ ಕಂಟಕರು. ಜನವಿರೋಧಿ BJPಯು ಕಾಂಗ್ರೆಸ್ ಪಕ್ಷವನ್ನು ರಾಮ ವಿರೋಧಿ ಎಂದು ಬಿಂಬಿಸುವ ದುಷ್ಟಯತ್ನದಲ್ಲಿದೆ. ಜನವರಿ 22ರಂದು ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಪೂಜೆಗೆ ಆದೇಶಿಸಿರುವುದು BJPಗೆ ಸಂತಸ ತರುವ ಬದಲು ಸಂಕಟ ತಂದಿರುವುದು ಅವರ ಧರ್ಮ ವಿಕೃತಿಗೆ ಸಾಕ್ಷಿ. ಅವರಿಗೆ ಭಕ್ತಿ, ಪೂಜೆ, ಪುನಸ್ಕಾರ, ಸಂಸ್ಕಾರ ಬೇಕಿಲ್ಲ. ಅವರಿಗೆ ಬೇಕಿರುವುದು ಅದರ ಹೆಸರಿನಲ್ಲಿ ರಾಜಕೀಯ. ಅವರದು ಧರ್ಮದ ದಾರಿ ತಪ್ಪಿಸುವ ಹುನ್ನಾರವೆಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಬಂಧುಗಳೇ, ಈ ರೀತಿಯಾಗಿ ರಾಮ ಮಂದಿರದ ವಿಚಾರ ಬೆಳವಣಿಗೆಯಲ್ಲಿದೆ. ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.